ಸ್ವೀಟ್ ಅಂದರೆ ಸಖತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಯಾವ್ದಾದ್ರು ಹರ್ಬ್ಗಳನ್ನು ಬಳಸಿ ಟೀ ಮಾಡ್ಕೋತೀನಿ, ಇಲ್ಲ ಏನಾದರೂ ಕಷಾಯ ಮಾಡ್ಕೋತೀನಿ, ಅರಿಶಿನ ನೀರು ಕುಡಿತೀನಿ, ಜೀರಿಗೆ ನೀರು ಕುಡಿತೀನಿ, ಇಲ್ಲ ಏನಾದರೂ ಹಲೋ, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನಾದರೂ ಕಿತಾಪತಿ ಮಾಡ್ತಾಯಿರ್ತೀನಿ, ಇಲ್ಲ ಯಾವುದಾದ್ರೂ ಹರ್ಬ್ಗಳನ್ನು ಬಳಸಿ ಟೀ ಮಾಡ್ಕೋತೀನಿ, ಇಲ್ಲ ಏನಾದರೂ ಕಷಾಯ ಮಾಡ್ಕೋತೀನಿ, ಅರಿಶಿನ ನೀರು ಕುಡಿತೀನಿ, ಜೀರಿಗೆ ನೀರು ಕುಡಿತೀನಿ, ಇಲ್ಲ ಏನಾದರೂ ಏನಂತಾರೆ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿತೀನಿ, ABC ಜ್ಯೂಸ್, ಏನಾದರೂ ಒಂದು ಮಾಡ್ತಾಯಿರ್ತೀನಿ. ಆಲ್ಸೋ ಇತ್ತೀಚೆಗೆ ನಾನು ಕೆಲವೊಂದು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ಕೊಂಡಿರೋದು ಏನಂದರೆ, 1 ಸ್ಪೂನ್ ತುಪ್ಪ ತೊಗೋತಾ ಇದ್ದೀನಿ ಆ್ಯಂಡ್ ಆಲ್ಸೋ ಫ್ಲ್ಯಾಕ್ಸ್ ಸೀಡ್ಗಳನ್ನು ಬಳಸ್ತಾ ಇದ್ದೀನಿ. ಅದು ನನಗೆ ತುಂಬ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಸೊ ನಾನು ಇವತ್ತು ಕೂಡ ಸಿಂಪಲಾಗಿ ಫ್ಲ್ಯಾಕ್ಸ್ ಸೀಡ್ನ ಬಳಸಿ ನನ್ನ ಮಾರ್ನಿಂಗ್ನ ಶುರು ಮಾಡ್ತೀನಿ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಫ್ಲ್ಯಾಕ್ಸ್ ಸೀಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡೋಣ ಅಂದ್ಕೊಳ್ತೀನಿ. ಓಕೆ, ನೋಡಿ, ರೋಸ್ಟ್ ಮಾಡಿ ಅದಾದಮೇಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ರೋಸ್ಟೆಡ್ ಫ್ಲ್ಯಾಕ್ಸ್ ಸೀಡ್ ಪೌಡರ್. ಮೊದಲಿಗೆ ಒಂದು ಲೋಟದಲ್ಲಿ 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ ಪೌಡರ್ನ ಹಾಕ್ಕೋತೀನಿ. ಸ್ವಲ್ಪ ನಸುಬೆಚ್ಚ ನೀರನ್ನು ಹಾಕ್ತೀನಿ. ದ್ಯಾಟ್ಸ್ ಆಲ್. ಈಗ ಇದನ್ನು ಒಂದು 2 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಅದಾದಮೇಲೆ ವಿಲ್ ಹ್ಯಾವ್ ದ ಫ್ಲ್ಯಾಕ್ಸ್ ಸೀಡ್ ವಾಟರ್. ಇನ್ನು ಯಾವುದೇ ವಿಷಯ ಆಗಲಿ, ಸ್ಕಿನ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ, ಅಥವಾ ಆರೋಗ್ಯದ ಯಾವುದೇ ಸಮಸ್ಯೆ ಆಗಲಿ, ಬರೀ ಊಟದಲ್ಲಿ ಚೆನ್ನಾಗಿ ಮಾಡಿಕೊಂಡು ನಿಲ್ಲಿಸೋದು ಅಥವಾ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ತೊಗೊಳ್ಳೋದಾಗಿರಲಿ ಅಥವಾ ಯಾವುದೋ ಪ್ರಾಡಕ್ಟ್ಸ್ ಬಳಸೋದಾಗಲಿ, ಅದನ್ನಷ್ಟೇ ಮಾಡಿದ್ರೂ ಆಗೋದಿಲ್ಲ. ಸೊ ಎರಡೂ ಜೊತೆಗೆ ಹೋಗಬೇಕು. ಅಂದರೆ ಎಕ್ಸ್ಟರ್ನಲಿನೂ ಟೇಕ್ ಕೇರ್ ಮಾಡಬೇಕು, ಇಂಟರ್ನಲ್ ಅದಕ್ಕಿಂತ ತುಂಬಾ ಮುಖ್ಯ, ಅದನ್ನು ಕೂಡ ಟೇಕ್ ಕೇರ್ ಮಾಡಬೇಕು. ಆವಾಗ ಮಾತ್ರ ನಮ್ಗೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದನ್ನು ನೀಟಾಗಿ ಬಗೆಹರಿಸ್ಕೋಬಹುದು. ಆ್ಯಂಡ್ ಅಫ್ಕೋರ್ಸ್ ಫಟಾಫಟ್ ಅಂತ ಯಾವುದೇ ರಿಸಲ್ಟ್ ಬರೋದಿಲ್ಲ. ತಾಳ್ಮೆಯಿಂದ, ಜಾಗರೂಕತೆಯಿಂದ ನಮಗೆ ಹೋಗುವಂಥ ಪ್ರಾಡಕ್ಟ್ಗಳನ್ನು ನಾವೇ ಕಂಡುಕೊಂಡು ಬಳಸಬೇಕಾಗತ್ತೆ. ಆಗ ಮಾತ್ರ ಎಲ್ಲ ವಿಷಯಗಳ, ಅಂದರೆ ಎಕ್ಸ್ಟರ್ನಲಿ ಬಳಸುವ ಪ್ರಾಡಕ್ಟ್ಗಳಾಯಿತು ಅಥವಾ ಇಂಟರ್ನಲಿ ಬಳಸುವಂಥ ಈ ಥರ ಆಹಾರ ಪದಾರ್ಥಗಳಾಯಿತು, ನಮಗೆ ಅದರ ಪ್ರಯೋಜನಗಳನ್ನು ಪಡೆಯುವಂಥ ಅವಕಾಶ ಆಗುತ್ತೆ. ಓಕೆನಾ? ನಿಮ್ಮೆಲ್ರಿಗೂ ಗೊತ್ತು, ಬೀಬ್ಲೆಂಟ್ ಅವರ ಶಾಂಪೂ ನನಗೆ ತುಂಬಾ ಇಷ್ಟ. ಹಾಗೆಯೇ ನನಗೆ ಸಖತ್ ಸೂಟ್ ಆಗಿರುವಂಥ ಶಾಂಪೂ ಇದು. ನಾನಿವತ್ತು ಬೀಬ್ಲೆಂಟ್ ಅವರ ಹೇರ್ ಫಾಲ್ ರೇಂಜ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಪ್ ಟು 93% ಹೇರ್ ಫಾಲ್ನ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಪಿ ಪ್ರೋಟೀನ್ ಹಾಗೆಯೇ ಕೆಫೇನ್ ಇದೆ. ಪಿ ಪ್ರೋಟೀನ್ ಇಸ್ ಅ ಪವರ್ ಹೌಸ್ ಆಫ್ ಪ್ರೋಟೀನ್ ಆ್ಯಂಡ್ ಎಸೆನ್ಷಿಯಲ್ ಮಿನರಲ್ಸ್ ದಟ್ ಹೆಲ್ಪ್ಸ್ ರೀಬಿಲ್ಡ್ ಕೆರಾಟಿನ್ ಆ್ಯಂಡ್ ರಿವೈವ್ಸ್ ಲಿಂಪ್ ಹೇರ್. ಹಾಗೆಯೇ ಕೆಫೇನ್ ಕೂದಲಿನ ರೂಟಿಂದ ನರಿಶ್ ಆ್ಯಂಡ್ ಸ್ಟ್ರೆಂಥನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದಿಸ್ ಇಸ್ ಆಲ್ಸೋ ರೆಕಮೆಂಡೆಡ್ ಬೈ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್. ನೋಡಿದ್ರಲ್ಲ, ಮೊದಲಿಗೆ ಶಾಂಪೂ ಮಾಡಿ ಕಂಡೀಷ್ನರ್ನ ಮಿಡ್ ಲೆಂತಿಂದ ರೂಟ್ಸ್ವರೆಗೂ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸಿಂಪಲ್ ಆದ ಹೇರ್ ಕೇರ್ ರೂಟೀನ್ ಮುಗಿಯುತ್ತೆ. ಆಲ್ಸೋ ನಾನು ಟವಲ್ ಟೆಸ್ಟ್ ಕೂಡ ಮಾಡಿದೆ. ನೋಡ್ತಾ ಇದ್ದೀರಾ, ಒಂದು ಕೂಡ ಹೇರ್ ಸ್ಟ್ಯಾಂಡ್ ಉದುರಲಿಲ್ಲ. ಇನ್ನು ನ್ಯಾಚುರಲ್ ಆಗಿ ಹೇರ್ ಡ್ರೈ ಮಾಡೋದಕ್ಕೆ ಬಿಡಿ. ಅಕಸ್ಮಾತ್ ನೀವೇನಾದರೂ ಬ್ಲೋ ಡ್ರೈ ಮಾಡ್ತಾ ಇದ್ರೆ ಈ ರೀತಿ ರ್ಯಾಂಡಮ್ ಆಗಿ ಹೇರ್ ಡ್ರೈ ಮಾಡಬೇಡಿ. ಒಂದೇ ಕಡೆ ಡೈರೆಕ್ಷನ್ ಅಲ್ಲಿ ಹೇರ್ ಡ್ರೈ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಫೈನಲಿ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಸ್ಮೂತ್ ಶೈನಿ ಹೇರ್. ಹಾಗೆಯೇ ನನ್ನ ಹೇರ್ ಫಾಲ್ ಕೂಡ ತುಂಬಾನೇ ರಿಡ್ಯೂಸ್ ಆಗಿದೆ. ಇನ್ನು ನೀವು ಈ ಪ್ರಾಡಕ್ಟ್ನ ಬೀಬ್ಲೆಂಟ್ ಅವರ ವೆಬ್ಸೈಟಲ್ಲಿ ನನ್ನ ಕೂಪನ್ ಕೋಡ್ನ ಬಳಸಿ 20% ಆಫ್ ಪಡಿಬೋದು. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲೂ ಕೂಡ ಪ್ರಾಡಕ್ಟ್ ಲಭ್ಯ ಇರುತ್ತೆ. ಪ್ರಾಡಕ್ಟ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಸೊ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇದ್ದೆ ದಟ್ ಫ್ಲ್ಯಾಕ್ಸ್ ಸೀಡ್ಸ್ನ ಒಂದು ಲಾಭಗಳು ಅದು ಎಷ್ಟು ಪ್ರಯೋಜನಕಾರಿ ಅಂತ. ಸೊ ಅದನ್ನು ಹೇಗೆ ಸೇವಿಸೋದು ಅಂದರೆ ಸುಮಾರು ವಿಧಾನಗಳ ಮೂಲಕ ಸೇವಿಸ್ಬೋದು. ನಿಮ್ಮ ಸಲಾಡಲ್ಲಿ ಬಳಸ್ಬೋದು, ನೀವು ಯಾವುದಾದ್ರೂ ಸ್ವೀಟ್ಗಳಲ್ಲಿ ಅಂದರೆ ಡೆಸರ್ಟ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅದರಲ್ಲಿ ಬಳಸ್ಬೋದು. ಜಸ್ಟ್ ಸುಮ್ಮನೆ ಒಂದು ಬಟ್ಲು ಮೊಸರಲ್ಲಿ ಅದನ್ನು ಹಾಕ್ಕೊಂಡು ಮೊಸರಲ್ಲಿ ಹಾಕ್ಕೊಂಡು ಬಳಸ್ಬೋದು. ಯಾವುದಕ್ಕಾದ್ರೂ ನೀವು ಮೇಲ್ಗಡೆ ಪಲ್ಯ ಅಥವಾ ಯಾವುದಕ್ಕಾದ್ರೂ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ಬಳಸ್ಬೋದು. ಆಲ್ಸೋ ಕೆಲವೊಂದು ಸಿಂಪಲ್ ಸ್ವೀಟ್ಸ್ ನಾನು ತುಂಬ ಅಂದರೆ ಸ್ವೀಟ್ ಅಂದರೆ ಸಖತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಈಸಿ ಸ್ವೀಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಈಸಿಯಾಗಿ ಇಮ್ಯಾಜಿನ್, ಇವತ್ತು ನೇಸರ ನನಗೋಸ್ಕರ ಫ್ಲ್ಯಾಕ್ಸ್ ಸೀಡ್ಸ್ ಡೆಸರ್ಟ್ನ ಪ್ರಿಪೇರ್ ಮಾಡ್ತಾರೆ ಅಂದರೆ, ಸೊ ಆ ಥರನೂ ನೀವು ಮಾಡಿಕೊಂಡು ತಿನ್ಬೋದು. ಆ್ಯಂಡ್ ಆಲ್ಸೋ ನಾನು ಫ್ಲ್ಯಾಕ್ಸ್ ಸೀಡ್ನ ಒಂದು ಸಿಂಪಲ್ ಚಟ್ನಿ ಕೂಡ ನಾನು ಹೇಳ್ತೀನಿ. ಅದು ಮಹಾರಾಷ್ಟ್ರದಲ್ಲಿ ಸಖತ್ತು ಫೇಮಸ್ ಅಂತ ಹೇಳ್ತಾರೆ. ಅವರು ಡೈಲಿ
ಅವರು ಡೈಲಿ ಯೂಸ್ ಮಾಡುವಂಥ ಒಂದು ಚಟ್ನಿ ಅಂತ ಕೂಡ ಹೇಳ್ತಾರೆ. ಸೊ ಫಸ್ಟ್ ಇದನ್ನು ಪ್ರಿಪೇರ್ ಮಾಡ್ಕೊಂಬಿಡೋಣ, ದೆನ್ ವಿಲ್ ಮೂವ್ ಆನ್ ಟು ದ ಫ್ಲ್ಯಾಕ್ ಸೀಡ್ ಚಟ್ನಿ. ಓಕೆನಾ? ಸೊ ಇದಕ್ಕೆ ಬಾಸ್ ರೆಡಿ ಆಗೋಣ ಬಾಸ್ ನಾವು. ಹಾಂ, ನನಗೆ ಸ್ವೀಟ್ ಮಾಡೋದಕ್ಕೆ. ಸೊ ಈ ಫ್ಲ್ಯಾಕ್ ಸೀಡ್ ಡೆಸರ್ಟ್ ಮಾಡೋದಕ್ಕೆ ಐ ಥಿಂಕ್ ತುಂಬ ಈ ಫ್ಲ್ಯಾಕ್ ಸೀಡ್ ಡೆಸರ್ಟ್ ಮಾಡೋದಕ್ಕೆ ನಂಗೆ ಬೇಡ, ನಂಗೆ ಸಿಟ್ಟು ಬಂದೈತೆ. ಫ್ಲ್ಯಾಕ್ ಸೀಡ್ ಡೆಸರ್ಟ್ ಮಾಡೋದು, ಈ ಫ್ಲ್ಯಾಕ್ ಸೀಡ್ ಡೆಸರ್ಟ್ ಮಾಡೋದಕ್ಕೆ ನಮ್ಗೆ ಬೇಕಾಗಿರೋದು ತುಂಬ ಕಡಿಮೆ ವಸ್ತುಗಳು. ನೀವು ಹನಿಯ ಎಲ್ಲ ಮಗಳೇ ಮೊದಲಿಗೆ ಬೇಕಾಗಿರೋದು ಡೇಟ್ಸ್. ಸೊ ನಾನು ಡೇಟ್ಸ್ ತಗೊಂಡಿದ್ದೀನಿ. ದೊಡ್ಡ ಸೈಜ್ ಡೇಟ್ಸ್ ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಸ್ವಲ್ಪ ದೊಡ್ಡ ಸೈಜ್ ಡೇಟ್ಸ್ನೇ ತೊಗೊಂಡಿದ್ದೀನಿ. ಇದಾದಮೇಲೆ ನಮಗೆ ಅಫ್ಕೋರ್ಸ್ ಫ್ಲ್ಯಾಕ್ ಸೀಡ್ ಡೆಸರ್ಟೇ ಆಗಿರೋದ್ರಿಂದ ಫ್ಲ್ಯಾಕ್ ಸೀಡ್ನ ನಾನು ಫಸ್ಟಿಗೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಫ್ಲ್ಯಾಕ್ ಸೀಡ್ ಪೌಡರ್ ಇದೆ. ಸೊ ಇದಕ್ಕೆ ನೀವು ಮೇಪಲ್ ಸಿರಪ್ ಅಂತ ಸಿಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಮೇಪಲ್ ಸಿರಪ್ ಆದರೂ ಯೂಸ್ ಮಾಡ್ಬೋದು ಅಥವಾ ಹನಿನಾದರೂ ಯೂಸ್ ಮಾಡ್ಕೋಬೋದು. ನಾನಂತೂ ಹನಿನ ಯೂಸ್ ಮಾಡ್ಕೋತೀನಿ. ಜೇನು, ಈಗ ನಾವು ಅಡುಗೆ ಮಾಡೋಣ. ಫಸ್ಟಿಗೆ ಇಲ್ಲಿ ನಾವು ಹಿಂಗೆ ತಗೊಂಡು ಬಟ್ಟಲ್ ತಗೋತೀವಿ. ಇಷ್ಟ ಈಗ ನಾವೇ ಮಾಡ್ತೀವಿ ಹೇಳಿ ತಗೊಳ್ಳಿ, ಸ್ಪೂನ್ ತಗೊಳ್ಳಿ. ಹಿಂಗೆ ಹಾಕೋತೀವಿ. ಫಸ್ಟಿಗೆ ನಾವು ಯಾಕ ನೀ ತಗ ಫ್ಲ್ಯಾಕ್ಸ್ ಸೀಡ್ ತಗೊಳ್ಳಿ, ಬೇಡವಾ? ಹನಿ ಆ್ಯಡ್ ಮಾಡ್ಕೋತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಒಂದು ಥಿಕ್ ಪೇಸ್ಟ್ ಫಾರ್ಮಲ್ಲಿ ಸಿಗುತ್ತೆ ನಿಮಗೆ. ಈಗ ನಾವೇನು ಮಾಡ್ತೀವಿ ಅಂದರೆ ಈ ಥರ ಡೇಟ್ಸ್ನ ಒಂದು ಕಡೆ ನಿಧಾನವಾಗಿ ಕುಯ್ಕೋತೀವಿ. ತೆಗೆದು ಬೀಜನ ತೆಗೆದು ಇದೇನು ಫಿಲ್ಲರ್ ಇತ್ತಲ್ಲ ಫಿಲ್ ಮಾಡ್ತೀವಿ. ಇದನ್ನು ಈ ರೀತಿ ಫಿಲಪ್ ಮಾಡಿಕೊಂಡು ಇದಕ್ಕೆ ನೀವು ಪಿಸ್ತಾ ಅಥವಾ ಬ್ರೆಜಿಲ್ ನಟ್ಟು, ಬಾದಾಮಿ, ರೋಸ್ಟೆಡ್ ಪಿಸ್ತಾ, ಬ್ರೆಜಿಲ್ ನಟ್, ಬಾದಾಮಿ ಏನಾದರೂ ಹಾಕ್ಕೋಬೋದು. ಸೊ ನಾನು ಜಸ್ಟ್ ಇಲ್ಲಿ ಈ ಥರ ಒಂದು 3 ಏನಂತಾರೆ ದಾಳಿಂಬೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇದರೊಳಗೆ ಇಡ್ತಾ ಇದ್ದೀನಿ ಈಗ. ಸೊ ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ನಾವು ಈ ಒಂದು ಏನಂತಾರೆ ಫ್ಲ್ಯಾಕ್ ಸೀಡ್ ಡೆಸರ್ಟ್ನ ಪ್ರಿಪೇರ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡುವಂಥದ್ದು. ಆ್ಯಂಡ್ ನೀವು ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಡಿಲಿಷಿಯಸ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಪದೇ ನೀವು ತುಂಬಾ ಈಸಿಯಾಗಿ ಫ್ರೀಕ್ವೆಂಟಾಗಿ ಮಾಡ್ಕೊಂಡು ತಿನ್ಬಹುದಾದಂಥ ಒಂದು ಬ್ಯೂಟಿಫುಲ್ ಸಿಂಪಲ್ ಡೆಸರ್ಟ್. ಆ್ಯಂಡ್ ಐ ಥಿಂಕ್ ಈಗ ಇವ್ರ ಏಜ್ಗೆಲ್ಲ ಡೆಫಿನೆಟ್ಲಿ ತಿನ್ನೋಕ್ಕೆ ಬರಲ್ಲ, ಬಟ್ ಸ್ವಲ್ಪ ದೊಡ್ಡವರಾದರೆ ದೊಡ್ಡ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಡೆಫಿನೆಟ್ಲಿ ಇದು ಇಷ್ಟ ಆಗುತ್ತೆ. ಆ್ಯಂಡ್ ಹೆಲ್ದಿ ಆಪ್ಷನ್ ಕೂಡ. ಅವು ಬೇಡವು ಇಲ್ಲಿಡಿ ದಾಳಿಂಬೆ ಇಲ್ಲಿಡಿ, ದಾಳಿಂಬೆ ಕಾಳು ಇಲ್ಲಿಡಿ, ಇದರಲ್ಲಿಡಿ, ಹಿಂಗೆ ನೋಡಿ, ಹಿಂಗೆ ತಗೊಂಡು ಹಿಂಗಿಡಿ, ನೀವಿಡಿ, ಇಲ್ಲಿಡಿ, ಇದ್ರೊಳಗಡೆ ಇದರಲ್ಲಿಡಿ, ಇದರಲ್ಲಿಡಿ. ಹಂಗಲ್ಲ, ದಾಳಿಂಬೆ ಕಾಳು ಇಡಬೇಕು. ಇದಿಡಿ ಇಡಿ. ಗುಡ್ ಗರ್ಲ್. ಇದಿಡಿ, ಇನ್ನೊಂದಿಡಿ, ಇಲ್ಲಿಂದಿಡಿ, ಇನ್ನೊಂದಿಡಿ, ಇಲ್ಲಿಡಿ. Good girl, wow! Wow, good girl. ಇನ್ನೊಂದಿಡಿ, ಇಲ್ಲಿಡಿ. Wow, good girl. ಸೊ ಇದು ನೇಸರ ಪ್ರಿಪೇರ್ ಮಾಡಿದಂಥದ್ದು. ಇದನ್ನು ನೀವು ಸ್ವಲ್ಪ ಹೊತ್ತು ರೆಫ್ರಿಜರೇಟ್ ಮಾಡಿ ಕೂಡ ತಿನ್ಬೋದು, ಅಥವಾ ಇನ್ಸ್ಟೆಂಟಾಗಿ ಅಂದರೆ ಇಮಿಡಿಯೇಟಾಗಿ ಹಾಗೆ ಮಾಡ್ಕೊಡ ತಕ್ಷಣ ಕೂಡ ತಿನ್ಬೋದು. ಸೊ ದಿಸ್ ಇಸ್ ಫಾರ್ ಮೀ ಫ್ರಮ್ ನೇಸರ. ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ತುಂಬ
ಸ್ವೀಟ್ಸ್ ತಿನ್ನಲೇಬೇಕು ಅಂತ ನಂತರ ನನ್ನ ಜಾತಿಯವರು ಇರ್ತಾರಲ್ಲ, ಸೊ ಅವ್ರಿಗೆ ಹೆಲ್ದಿ ಡೆಸರ್ಟ್ ಆಪ್ಷನ್, ಒನ್ ಆಫ್ ದ ಹೆಲ್ದಿ ಡೆಸರ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೋ ಗುಡ್, ಸೋ ಯಮ್ಮಿ. ಮೇಕ್ ಶ್ಯೂರ್ ನೀವು ಯೂಸ್ ಮಾಡುವಂತಹ ಡೇಟ್ಸ್ ಏನಿದೆ, ಸೊ ಅದ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅಥವಾ ಸ್ವಲ್ಪ ಏನಂತ ಜ್ಯೂಸಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ತೀರಾ ಡ್ರೈ ಡೇಟ್ಸ್ ಅಂದರೆ ಅದು ಅಷ್ಟು ಮಜಾ ಅನಿಸಲ್ಲ. ಹಿಂಗೆ ನನಗೆ ಸಾಕು ಮಗಳ, ಸಾಕು ಮಗಳ, ಸಾಕು ಮಗಳ, ಸಾಕು ಸಾಕು, ನಂಗೆ ಸಾಕು. ಸಾಕು ಮಗಳ. ಸೊ ಇದೇನಕ್ಕೆ ತಿನ್ಸೋದು ಅಂದರೆ, ನನಗೆ ತಿನ್ಸೋಕ್ಕೆ ಸುದ್ದಿಗೆ ಬರಬೇಡ, ನಾನು ಹಿಂಗೆ ತಿನ್ಸ್ತೀನಿ, ತಿನ್ಕೊಂಡು ಆರಾಮಾಗಿ ಆಯಿತು, ತಿನ್ಕೊಂಡು ಆರಾಮಾಗಿ ಇದ್ಬಿಡು, ನನ್ನ ಸುದ್ದಿಗೆ ಬರಬೇಡ ಅಂತ. ಸೊ ಓಕೆ, ನೋಡೋದಲ್ಲ, ಇದಾಗಿತ್ತು ಹೊಸ ರೆಸಿಪಿ ಫ್ಲ್ಯಾಕ್ಸ್ ಡೇಟ್ಸ್. ಇದಿಷ್ಟಾಗಿತ್ತು ಇವತ್ತಿನ ದಿನ. ನೀವು ಕೂಡ ಈ ಸಿಂಪಲ್ ಸಿಹಿ ತಿನಿಸನ್ನು ಮನೇಲಿ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಹುಷಾರಾಗಿರಿ. ಆದಷ್ಟು ಬೇಗ ಸಿಗ್ತೀನಿ. ಬಾಯ್.